ಮೊದಲನೇದಾಗಿ ನಮ್ಮ ಕಾಂಗ್ರೆಸ್ನಲ್ಲಿ ಮಂಜುನಾಥ ಶರ್ಮಾ ಅಂತ ಇದ್ದಾರೆ. ಅವರು ಜನರಲ್ ಸೆಕ್ರೆಟರಿ ಆಫ್ ಕಾಂಗ್ರೆಸ್ ಇನ್ ಹಾಸನ್ ಡಿಸ್ಟ್ರಿಕ್ಟ್. ಮೊದಲು ಅವರು ಸರ್ಕಾರ ಅವ್ರನ್ನ ಗುರುತಿಸಿ ಅವರನ್ನ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರೋದ್ರಿಂದ ಅವರಿಗೆ ನಮ್ಮ ಕಾಂಗ್ರೆಸ್ ವತಿಯಿಂದ ಅವರಿಗೆ ವಂದನೆಗಳನ್ನ ಕಾಂಗ್ರೆಸ್ ವತಿಯಿಂದ ಸಲ್ಲಿಸ್ತೀವಿ. ಜಿಲ್ಲಾ ವಕ್ತಾರರಾಗಿ ನೇಮಕ ಮಾಡಿದ್ದಾರೆ. ಎರಡನೇ ವಿಚಾರ ಏನಂತ ಅಂದ್ರೆ, ನಮ್ಮ ಹಾಸನ ಜಿಲ್ಲೆಯಿಂದ ನಾವು ಮಾತಾಡೋದು ಅಂದ್ರೆ, ಇವತ್ತೇನು ಕರ್ನಾಟಕ ರಾಜ್ಯದ ಸರ್ಕಾರ ಇದೆ, ಆ ಸರ್ಕಾರವನ್ನ 2023ರಿಂದ ಬಂದಂತ ಸರ್ಕಾರ ಏನಿದೆ ಅದಕ್ಕೆ ಎಲ್ಲ ಜನಾಂಗದ ಸಹಕಾರ, ಸಲಹೆ, ಒತ್ತಡ ರಹಿತವಾಗಿ ಕಾಂಗ್ರೆಸ್ ಸರ್ಕಾರವನ್ನು ತಂದಿದ್ದಾರೆ. ಸುಮಾರು ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುವಷ್ಟು ಒಂದು ಶಕ್ತಿಯನ್ನ ಹೊಂದಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ರಚನೆ ಮಾಡಿದೆ. ಅದರಲ್ಲಿ ಎಲ್ಲ ಜನಾಂಗದವರು ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಸಹಾಯ ಮಾಡಿದ್ದಾರೆ. ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ ಹೇಳ್ಬೇಕಂತಂದ್ರೆ, ಎಲ್ಲರೂ ಡೀಟೇಲ್ ಮಾತಾಡಕ್ಕೆ ಹೋಗಲ್ಲ. ಹಾಸನ ಜಿಲ್ಲೆಯಲ್ಲಿ ಇಂದಿನ ಪ್ರಸ್ತುತ ಒಂದು ಲೆಕ್ಕಾಚಾರದ ಪ್ರಕಾರ ಹಾಸನ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಮತದಾರರು 4,500 ಅಂದ್ರೆ 5,000 ಮತದಾರರಿದ್ದಾರೆ ಪರಿಶಿಷ್ಟ ಜಾತಿಯವರು. ಆದರೆ ಇಲ್ಲಿ ಒಂದು ನನ್ನ ವಿಷಯ ಏನು ಸ್ಪಷ್ಟವಾಗಿ ಪ್ರಸ್ತಾಪ ಮಾಡ್ತೀನಿ ಅಂತ ಅಂದ್ರೆ, ಇದುವರೆಗೂ ಕೂಡ ಸರ್ಕಾರ ಬಂದಂತ ಅಂದಿನಿಂದ ಇದುವರೆಗೂ ಕೂಡ ಸರ್ಕಾರದಲ್ಲಿ ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ ಅಧಿಕಾರ ಹಂಚಿಕೆಯಲ್ಲಿ ನಮ್ಮ ಏನು ಪರಿಶಿಷ್ಟ ವರ್ಗದವರು, ಆ ಪರಿಶಿಷ್ಟ ಜನಾಂಗದವರಿಗೆ ಅನ್ಯಾಯ ಆಗಿದೆ. ಯಾಕೆ ಅಂತ ಅಂದ್ರೆ, 5,000 ಜನ, 5 ಲಕ್ಷದ ಜನ ಏನು ಮತದಾರರಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿಯವರು. ಅಷ್ಟು ಜನ ಪ್ರಾಮಾಣಿಕವಾಗಿ ಸಹಾಯ ಮಾಡಿದ್ದಾರೆ ವೋಟ್ ಹಾಕೋದ್ರ ಮುಖೇನ. ಅದರ ಜೊತೆಗೆ ಸರ್ಕಾರನೂ ಕೂಡ ಗ್ಯಾರಂಟಿಯನ್ನ ಕೊಡೋದರ ಮೂಲಕ ತಳಹಂತದಿಂದ ಹಿಡಿದು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಎಲ್ಲ ಜನಾಂಗದವರಿಗೂ ಕೂಡ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ. ಅದು ನಮ್ಮ ಅಕಾರ್ಡಿಂಗ್ ಟು ಮೈ ಪರ್ಸನ್, ನನ್ನ ಅನುಭವದಲ್ಲಿ ಹೇಳೋದಂದ್ರೆ, ಜನ ಪ್ರತಿಯೊಬ್ಬರು ಕೂಡ ಹೊಟ್ಟೆ ಶಿವನಿಂದ ವಿಮುಕ್ತರಾಗಿ ಸಂತೋಷದಲ್ಲಿದ್ದಾರೆ ಅಂತ ನಾನಾದರೂ ಕೂಡ ಭಾವಿಸಿದ್ದೀನಿ. ಆದರೆ ವಿಚಾರವನ್ನ ಸ್ಪಷ್ಟವಾಗಿ ಹೇಳೋದಂತ ಅಂದ್ರೆ, ಹಾಸನ ಜಿಲ್ಲೆಯಲ್ಲಿ ಏನು ಅಂದಿನಿಂದ ಇಂದಿನವರೆಗೂ ಕೂಡ ರಿಸರ್ವೇಶನ್ ಆಫ್ MLA ನಡ್ಕ ಬಂದಿದೆ. ಸೀಟ್ ಕೊಡೋದ್ರಲ್ಲಿ ಸಕಲೇಶ್ಪುರದಲ್ಲಿ ಈಗ 4 ಸಾರಿಯಿಂದಲೂ ಕೂಡ ರಿಸರ್ವೇಶನ್ ಲೋಕಲ್ ಕ್ಯಾಂಡಿಡೇಟ್ಗೆ ಕೊಟ್ಟಿಲ್ಲ. ಅಲ್ಲಿ ಸುಮಾರು ಇದುವರೆಗೂ ಕೂಡ 35 ವರ್ಷಗಳಿಂದ ಪರಿಶಿಷ್ಟ ಜಾತಿಯ ಒಬ್ಬ MLA ಅಭ್ಯರ್ಥಿ ಗೆಲ್ಲಕ್ಕೆ ಸಾಧ್ಯವಾಗಿಲ್ಲ. ಆದರೂ ಕೂಡ ಈಗ 5 ಸಾರಿಯಿಂದಲೂ ಕೂಡ ಪರಿಶಿಷ್ಟ ಜಾತಿಯವರಿಗೆ ಸ್ಥಳೀಯ ಅಭ್ಯರ್ಥಿಗೆ ಟಿಕೆಟ್ ಕೊಡದಲ್ಲೇ ಸೋಲಿಸ್ಕೊಂಡು ಬಂದಿದ್ದಾರೆ. ಇದಕ್ಕೆ ಕಾರಣ ಕಾಂಗ್ರೆಸ್ನಲ್ಲಿ ಪಕ್ಷದಲ್ಲಿ ಯಾಕೆ ಕೊಡಲಿಲ್ಲ ಅನ್ನೋದು ನಮ್ಮೊಂದು ಪ್ರಶ್ನೆ. ಲೋಕಲ್ ಕ್ಯಾಂಡಿಡೇಟ್ಗೆ ಯಾಕೆ ಕೊಡಲಿಲ್ಲ? ಕಾನ್ಸ್ಟಿಟ್ಯೂಷನ್ ಲೋಕಲ್ ಕ್ಯಾಂಡಿಡೇಟ್ಗೆ ಸೀಟ್ ಕೊಡಬೇಕು ಅಂತ, ಕೊಡಬಾರ್ದು ಅಂತ ರಿಸರ್ವೇಶನ್ ಮಾಡಿದಾರ? ಇಲ್ಲ. ಆಯಾಯ ವ್ಯಾಪ್ತಿಯ ಅಭ್ಯರ್ಥಿಗಳಿಗೆ ಹಾಸನ ಜಿಲ್ಲೆಯಲ್ಲಿ ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಲೋಕಲ್ ಕ್ಯಾಂಡಿಡೇಟ್ ಅಂದ್ರೆ ಹಾಸನ ಜಿಲ್ಲೆಗೆ ಕೊಡ್ತಾರೆ ಮೀಸಲಾತಿ. ಅದರಲ್ಲಿ ಸಕಲೇಶ್ಪುರದಲ್ಲಿ ಮೀಸಲಾತಿ ಇರೋದ್ರಿಂದ ಇದುವರೆಗೂ ಕೂಡ ಮೀಸಲಾತಿ ಕ್ಯಾಂಡಿಡೇಟ್ ಲೋಕಲ್ ಕ್ಯಾಂಡಿಡೇಟ್ಗೆ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅನ್ನೋದು ನಮ್ದು ಒಂದು ಸ್ಪಷ್ಟವಾದಂತ ಪ್ರಶ್ನೆ. ಇದನ್ನ ಅನೇಕ ಸಾರಿ ನಾನು CM ಹತ್ರನೂ ಮಾತಾಡಿದ್ದೀನಿ, ಡೆಪ್ಟಿ CM ಹತ್ರನೂ ಮಾತಾಡಿದ್ದೀನಿ, ಖರ್ಗೆ ಸಾಹೇಬ್ರ ಹತ್ರನೂ ಕೂಡ ಮಾತಾಡಿದ್ದೀನಿ. ಅದಕ್ಕೆ ಸಮಂಜಸವಾದಂತ ಉತ್ತರ ಬಂದಿಲ್ಲ. ಬರದೇ ಕಾರಣ ನಾವು ಅದನ್ನ ಮಾತ್ರ ವಿರೋಧ ಮಾಡ್ತೀವಿ, ಸ್ಪಷ್ಟವಾಗಿ ವಿರೋಧ ಮಾಡ್ತೀವಿ.
ಎರಡನೇ ಪಾಯಿಂಟ್ ಏನಂತ ಅಂದರೆ, ಈಗ ಎಲ್ಲ ಜನಾಂಗ ಕೂಡ ಇಲ್ಲಿ ಅಧಿಕಾರನ ಕೊಟ್ಟಿಲ್ಲ. ಕೊನೆ ಪಕ್ಷ ಜಿಲ್ಲಾ ಅಧ್ಯಕ್ಷರು ಕೂಡ ಕೊನೆ ಹಂತದ ಒಂದು ಜನಾಂಗಕ್ಕೆ ಕೊಟ್ಟಿದ್ದಾರೆ, ಒಕ್ಕಲಿಗರಿಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ಶಿವಲಿಂಗೇಗೌಡರಿಗೆ ಗುರುಮಂಡಳಿ ಅಧ್ಯಕ್ಷರು ಕೊಟ್ಟಿದ್ದಾರೆ, ಶ್ರೀಕಂಠೇಂದ್ರ ಮೊಮ್ಮಗನಿಗೆ ಅವ್ರಿಗೊಂದು ಅಧ್ಯಕ್ಷರನ್ನ ಮಾಡಿದ್ದಾರೆ. ಈ ರೀತಿ ಎಲ್ಲರಿಗೂ ಕೂಡ ಅಧ್ಯಕ್ಷರು ಮಾಡಿದ್ದಾರೆ. ಆಮೇಲೆ ಈ ಸಕಲೇಶ್ಪುರನ ಬಿಟ್ಟು ಸಕಲೇಶ್ಪುರದಲ್ಲಿ ಮುಸ್ಲಿಮ್ಸ್ ಕೊಟ್ಟಿದ್ದಾರೆ, ಬೇಲೂರಲ್ಲಿ ಮುಸ್ಲಿಮ್ಸ್ ಕೊಟ್ಟಿದ್ದಾರೆ, ಈಗ ಚಂದ್ರಪಟ್ಟಣದಲ್ಲಿ ಒಕ್ಕಲಿಗರಿಗೆ ಕೊಟ್ಟಿದ್ದಾರೆ, ಮತ್ತೆ ಅರ್ಶಿಕರಲ್ಲಿ ಲಿಂಗಾಯತರಿಗೆ ಕೊಟ್ಟಿದ್ದಾರೆ. ವಾಟ್ ಅಬೌಟ್ ಶೆಡ್ಯೂಲ್ ಕಾಸ್ಟ್? 5 ಲಕ್ಷ ಮತವನ್ನು ಹಾಕಿದಂತ ಒಂದು ಜನಾಂಗಕ್ಕೆ ಇವ್ರಿಗೆ ಯಾಕೆ ಆದ್ಯತೆ ಕೊಟ್ಟಿಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಅದರಿಂದ ದಯಮಾಡಿ ಈ ಸರಿನ ಆದರೂ ಕೂಡ ಸಿದ್ದರಾಮಯ್ಯನವರು ಮತ್ತೆ ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಅವರು ಕುಳಿತು ಮಾತಾಡಿ ಇಲ್ಲಿ ಒಂದು ಅಧ್ಯಕ್ಷ, ಈಗ ಬೇರೆಯವ್ರಿಗೆ ಎಮ್.ಎಲ್.ಎ ಕೊಟ್ಟರು, ಬೇರೆಯವ್ರನ್ನ ಯಾವುದೋ ಜಿಲ್ಲೆಯಿಂದ ಕರ್ಕೊಂಡ್ಬಂದು ಕೊಟ್ಟರು. ಆದರೆ ಅದಕ್ಕೆ ಕಾಂಪನ್ಸೇಟ್ ಮಾಡಬೇಕು ಅಂತಂದರೆ ಇಲ್ಲಿ ಒಂದು ರಾಜ್ಯಾಧ್ಯಕ್ಷನೋ ಅಥವಾ ಇನ್ನೊಂದು ಏನೋ ಒಂದು ಕೊಡಬೇಕಾಗಿತ್ತು. ಇಲ್ಲಿ ಜನಾಂಗಕ್ಕೆ ಮೀಸಲಾತಿಯಿಂದ ಏನಾದ್ರು ಒಂದು ಕೊಡಬೇಕಾಗಿತ್ತು. ಓಟನ್ನು ಹಾಕಿದಂಥ ಜನರಿಗೆ ಮರ್ತುಬಿಟ್ಟು ಇವರು ಈಗ ಈ ಥರ ಎಲ್ಲ ನಡ್ಕೊಂಡ್ರೆ ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು, ತಾಲೂಕ್ ಪಂಚಾಯತಿ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತಿ ಚುನಾವಣೆ ಇರ್ಬೋದು, ಅಥವಾ ಲೋಕಸಭೆ ಚುನಾವಣೆ ಇರ್ಬೋದು, ಅಥವಾ ನಗರಸಭೆ ಚುನಾವಣೆ ಇರ್ಬೋದು, ಎಮ್.ಎಲ್.ಎ ಚುನಾವಣೆ ಇರ್ಬೋದು. ಇದನ್ನ ಮನಗಂಡು ಇವರು ಲೋಕಲಲ್ಲಿ ಯಾವ ಜನರು ಜಾಸ್ತಿ ಕಾಂಗ್ರೆಸ್ಗೆ ಒತ್ತು ನೀಡಿದ್ದಾರೆ ಅಂತನ್ನ ಗುರ್ತೈಸಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಬಹಳ ಕಷ್ಟ ಇದೆ ಅಂತ ನಾನು ಅವರು ಕೂಡ ಸ್ಪಷ್ಟವಾಗಿ ಹೇಳ್ತೀನಿ. ಇದು ನಾನೇನು ಐ ಆಮ್ ನಾಟ್ ಗೋಯಿಂಗ್ ಟು ಫಿಯರ್ ಎನಿ ಪರ್ಸನ್. ನಾನೇ ಕಾಂಗ್ರೆಸ್ನಲ್ಲಿ 35 ವರ್ಷಗಳಿಂದ ಕೆಲಸ ಮಾಡಿದ್ದೀನಿ. 35 ವರ್ಷ ಕೆಲಸ ಮಾಡಿದ್ದೀನಿ, ಒಂದೇ ಒಂದು ಮೆಂಬರ್ಶಿಪ್ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ? ಐ ಆಮ್ ಆಲ್ಸೋ ಒನ್ ಆಫ್ ದಿ ಇಂಟೆಲಿಜೆಂಟ್ ಅಡ್ವೊಕೇಟ್. ಐ ನೋ ಎವ್ರಿಥಿಂಗ್ ಹೌ ಟು ಆರ್ಗನೈಸ್ ದಿ ಕಾಂಗ್ರೆಸ್ ಪಾರ್ಟಿ ಇನ್ ಹಾಸನ್ ಡಿಸ್ಟ್ರಿಕ್ಟ್. ಈ ಥರ ಇರೋದ್ರಿಂದ ನಮ್ಮನ್ನ ಕೈಬಿಟ್ಟು ಇವರು ಯಾವ್ಯಾವುದೋ ಜಿಲ್ಲೆಯಿಂದ ಕರ್ಕೊಂಡ್ಬಂದು ಇವರು ಅಧಿಕಾರ ಕೊಟ್ಟರೆ ಮತ್ತೆ ಸೀಟ್ ಕೊಟ್ಟರೆ ಇದು ಸಾಮಾಜಿಕ ನ್ಯಾಯದ ವಿರುದ್ಧ ಆಗ್ತದೆ. ಇನ್ನು ಮುಂದಾದರೂ ಕೂಡ ಈ ಥರ ಆಗಬಾರ್ದು ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಇನ್ನೊಂದು ಏನಂತ ಅಂದರೆ,